ವೆಲ್ಕಮ್ ಟು ಮಾಲಾ ಶಿವ ವ್ಲಾಗ್. ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರೇ. ಸೊ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ತುಂಬ ಸ್ಪೆಷಲ್ ಆಗಿರುವಂತಹ ದಿನ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮದುವೆಯ ವಾರ್ಷಿಕೋತ್ಸವ 2 ವರ್ಷ ಪರಿಪೂರ್ಣ ತುಂಬಿ 3ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಸೊ ಕಂಗ್ರ್ಯಾಚುಲೇಷನ್ ಬ್ರದರ್. ಇದರ ಒಂದು ಸ್ಪೆಷಲ್ ಡೇಗೋಸ್ಕರ ನೀವು ಕೋರಿಕೊಂಡಂತಹ ಒಂದು ವ್ಲಾಗ್ನ ಇವತ್ತು ನಾವು ಮಾಡೋಕ್ಕೆ ಹೊರಟಿದ್ದೀವಿ. ಅದು ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ. ಅದು ನಮ್ಮ ಲವ್ ಸ್ಟೋರಿ ರಿಲೇಟೆಡ್ ಅಥವಾ ನಮ್ಮ ಲೈಫ್ ರಿಲೇಟೆಡ್. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲಪ್ಪಿ. ಸೊ ಸ್ಟಾರ್ಟ್ ಮಾಡೋಣ, ಶುರು ಮಾಡೋಣ. ಓಕೆ ಸರಿ, ಓಕೆ ನಾನು ರೆಡಿ ಆಗಿಬಿಡ್ತೀನಿ, ಕುತ್ಕೊಂಡ್ಬಿಡ್ತೀನಿ. ಸೊ ಮತ್ತೆ ಒಂದೊಂದಾಗಿ ಕ್ವಶನ್ ಸ್ಟಾರ್ಟ್ ಮಾಡ್ಕೊಳ್ಳಿ, ಮುಂದೆ ವರ್ಷನ. ಓಕೆನಾ? ಎಸ್. ಹ್ಯಾಪಿ ಆನಿವರ್ಸರಿ ಒನ್ಸ್ ಅಗೇನ್ ಮೈ ಡಿಯರ್ ಸ್ವೀಟ್ ಅಂಡ್ ಒನ್ ಅಂಡ್ ಓನ್ಲಿ ವೈಫ್ ಆಫ್ ಮೈ ಲೈಫ್. ಥ್ಯಾಂಕ್ ಯು ಸೋ ಮಚ್ ಸ್ಪೆಂಡಿಂಗ್ ಫಾರ್ 2 years ವಿತ್ ಮೀ. ಸೊ ಹೀಗೆ ಒಂದು 200 ವರ್ಷನ ಕಳೆದ್ಬಿಡಿ. 200 ವರ್ಷನಾ? 2 ವರ್ಷ ಆಗಿ 200 ವರ್ಷ ಆಗಲಿ. ಥ್ಯಾಂಕ್ ಯು ಸೋ ಮಚ್. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಸೊ ಸ್ಟಾರ್ಟ್ ಯುವರ್ ಸೆಲ್ಫ್. ಎಸ್, ನಿಮಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜೊತೆಗೆ ಹ್ಯಾಪಿ ಆನಿವರ್ಸರಿ. ಯಾರಿಗೆ? ನಿಮ್ಗೆ. ಓಕೆ ಓಕೆ. ಸೊ ಎಲ್ಲ ನೀವು ಏನ್ ಅನ್ಕೊಂಡಿದ್ದೀವಿ ಎಲ್ಲಾನು ಕೂಡ ನಡೀಲಿ. ಸೊ ಈಗ ನಾವು ವ್ಲಾಗ್ ಮಾಡ್ತಿರೋ ಉದ್ದೇಶ ಇದೇನು ಅಂತ ಹೇಳಿದ್ರೆ, ಎಷ್ಟೋ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ಗಳು ಕ್ವೆಶನ್ಸ್ಗಳನ್ನು ಕೇಳಿದ್ರು. ಅದನ್ನೆಲ್ಲ ಮೆಸೇಜ್ಗಳನ್ನ ಕಾಮೆಂಟ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಈಗ ನಿಮ್ಮ ಮುಂದೆ ಬಂದಿದ್ದೀವಿ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ನೀಡಲಿಕ್ಕೆ. ಎಸ್, ಸ್ಟಾರ್ಟ್ ಮಾಡುವ. ಸೊ ನನ್ನ ಒಂದು ವೈಯಕ್ತಿಕವಾದಂತಹ ಸಜೆಷನ್ ಏನು ಅಂತ ಹೇಳಿದ್ರೆ, ಸಜೆಷನ್ ಅನ್ನೋಕ್ಕಿಂತ ಆಸೆ ಏನು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನ ನೇರವಾಗಿ ಹೇಳಬೇಕು. ಇಲ್ಲಿ ಅದೇ ಥರ ಕ್ಯಾಮ್ರಾ ಇದೆ ಅದು ಅಂತ ಏನಿಲ್ಲ, ಓಪನ್ ಆಗಿ ಮಾತಾಡೋದು. ಓಕೆ ಡನ್. ಯಾಕಂದ್ರೆ ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೂ ಕೂಡ ಅದೇ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಮೊದಲನೇ ಪ್ರಶ್ನೆ ಕೇಳಿರುವಂಥವ್ರು ಹೆಸರು ಬೇಡ, ನಾನು ಡೈರೆಕ್ಟ್ ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ. ನೀವು ಇಬ್ಬರು ಮೊದಲು ಹೇಗೆ ಪರಿಚಯವಾದ್ರಿ ಅಂತ? ಸೊ ನಾವು ಕಾಲೇಜ್ ಡೇಸ್ ಅಲ್ಲಿ ಸೊ ಒಂದು ಈವೆಂಟ್ ಅಲ್ಲಿ ಪರಿಚಯ ಆದ್ವಿ. ಸೊ ನಾನು ಡೀಟೇಲ್ ಆಗಿ ಇನ್ನೊಂದ್ಸತಿ ಹೇಳ್ತೀವಿ. ಒಂದು ಈವೆಂಟ್ ಅಲ್ಲಿ ಪರಿಚಯ ಆಗಿದ್ವಿ. ಸೊ ಕಾಲೇಜ್ ಅಲ್ಲಿ ನಡೆಯುವಾಗ ವರ್ಕ್ಶಾಪ್ ಇತ್ತು. ಫಸ್ಟ್ ಆಕ್ಚುಲಿ ಅವ್ರು ನನ್ನ ನೋಡಿದ್ದು, ಅದಾದ್ಮೇಲೆ ಅವರು ನಮ್ಮನ್ನ ಆಮೇಲೆ ಫ್ರೆಂಡ್ಸ್ ಆದ್ವಿ. ಎಸ್. ಸೊ ಹೀಗೆ ನಾವು ಒಂದು ನೋಡಿದ್ದು, ಆಕ್ಚುಲಿ ಫಸ್ಟ್ ನೋಡಿದ್ದು ನಾವು ಲಾ ಕಾಲೇಜಲ್ಲಿ, ಸರಸ್ವತಿ ಲಾ ಕಾಲೇಜ್ ಚಿತ್ರದುರ್ಗದಲ್ಲಿ ನಾನು ನೋಡಿದ್ದು. ಅಲ್ಲ, ಲಾ ಕಾಲೇಜ್ ಅಲ್ಲ, ಐಶ್ವರ್ಯ ಫೋರ್ಟ್ ಫಸ್ಟ್ ಡೇ ಸಿಗ್ಲಿಲ್ಲ. ಸೆಕೆಂಡ್ ಡೇ ಲಾ ಕಾಲೇಜ್ ನಾನು ನಿಮ್ ನೋಡಿದೆ, ನೀವು ಥರ್ಡ್ ಡೇ. ಓಕೆ ಎಸ್ ಎಸ್, ಲಾಸ್ಟ್ ಡೇ. ಓಕೆ. ಸೊ ಫಸ್ಟ್ ನಾನು ಇವ್ರನ್ನ ನೋಡಿದ್ದು ಸರಸ್ವತಿ ಲಾ ಕಾಲೇಜ್ ಚಿತ್ರದುರ್ಗದಲ್ಲಿ. ವರ್ಕ್ಶಾಪ್ ಇತ್ತು. ಥರ್ಡ್ ಡೇ ಅದು ಐಶ್ವರ್ಯ ಫೋರ್ಟ್ ಅಲ್ಲಿ ನಡೆದಿತ್ತು. ಐಶ್ವರ್ಯ ಫೋರ್ಟ್ ಅಂತ ಫೇಮಸ್ ಹೋಟೆಲ್ ಅಲ್ಲಿ ಅಲ್ಲಿ ವರ್ಕ್ಶಾಪ್ ನಡೀತಾ ಇತ್ತು. ಇವರು ನನ್ನ ನೋಡಿದ್ರು ಅವಾಗ. ಎಸ್, ಇದು ನಾವು ಮೊದಲನೇ ಭೇಟಿ. ನನ್ನ ಫ್ರೆಂಡ್ ಜೊತೆಗೆ ಇವರಿದ್ರು. ಸೊ ಹಾಗಾಗಿ ಅವ್ರ ಫ್ರೆಂಡ್ ಇಂದ ನಮ್ಮ ಫ್ರೆಂಡ್ ಇಂದ ಇವರು ಕೂಡ. ಆಕ್ಚುಲಿ ಇನ್ನೊಂದೇನಂದ್ರೆ ಸೇಮ್ ಕಾಲೇಜೇ ಓದ್ತಾ ಇದ್ದಾಗ, ಬಟ್ ನಾವು ನೋಡೇ ಇರಲಿಲ್ಲ. ಕಾಲೇಜಿಂದಾನೇ ಏರ್ಪಾಡಾಗಿರೋಂಥ ವರ್ಕ್ಶಾಪ್ ಅಲ್ಲಿ ನಾವು ಬೇರೆ ಲೊಕೇಶನ್ ಅಲ್ಲಿ ನೋಡಿದ್ದು. ಹೌದು, ಇದು ಆಕ್ಚುಲಿ ಚೆನ್ನಾಗಿರೋದು. ಎಸ್. ಸೊ ಎರಡನೇ ಪ್ರಶ್ನೆ, ಮೊದಲ ಬಾರಿ ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಏನ್ ಅನ್ನಿಸ್ತು ನೋಡಿದ ತಕ್ಷಣ ಅಂತ? ಫಸ್ಟ್ ನಾನು ಹೇಳ್ಬಿಡ್ತೀನಿ, ಯಾಕಂದ್ರೆ ಫಸ್ಟ್ ನೋಡಿದ್ ನಾನಲ್ವಾ, ಅದಕ್ಕೆ ಫಸ್ಟ್ ಇವ್ರನ್ನ ನಾನು ನೋಡಿದ ತಕ್ಷಣ ನನಗನ್ಸಿದ್ದು, ಏನೋ ಒಂದು ಬರೀಲಿಕ್ಕೆ ಕರೆದ್ರು ಬೋರ್ಡ್ ಮೇಲೆ. ಸೊ ಆಗ ನಾನು ನೋಡಿದಾಗ, ತಕ್ಷಣ ನೋಡಿದಾಗ ಏನಿಸ್ತು, ಅಪ್ಪ ಹುಡುಗ ನನ್ನ ಮದ್ವೆ ಆಗೋನಂದ್ರೆ ಅಟ್ಲೀಸ್ಟ್ ಈ ಥರದವ್ರು ಇರ್ಬೇಕಪ್ಪ ಅಂತ ನನಗೆ ಖಂಡಿತವಾಗ್ಲೂ ನನ್ನ ಮನ್ಸಲ್ಲಿ ಅನ್ನಿಸ್ತೋದು. ಅದನ್ನ ಮನ್ಸಲ್ಲಿ ಅನ್ಸಿದ್ದು ಅದು ಯೂನಿವರ್ಸಿಟಿ ತಲುಪ್ತು ಅನ್ಸುತ್ತೆ. ಇವಾಗ ನೀವೇ ನನ್ನ ಸಂಗಾತಿ ಆಗಿದ್ದೀರಾ, ನನ್ನ ಪಕ್ಕದಲ್ಲಿ ಕೂತಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ಯಾವಾಗ್ಲೂ ನಾವು ಪಾಸಿಟಿವ್ ಆಗಿ ಮಾತಾಡಬೇಕು ಅಂತ ಹೇಳ್ತಿರ್ತಾರಲ್ವಾ. ಸೊ ಅದು ನನ್ನ ರಿಯಲ್ ಲೈಫ್ ಅಲ್ಲಿ ನಡೆದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಯಾಕಂದ್ರೆ ಅಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದ್ರು ಅವರು. ಅಂದ್ರೆ ಬ್ಯೂಟಿ ವಿತ್ ಬ್ರೈನ್ ಅಂತಾರಲ್ಲ, ಸೊ ಆ ತರ ಇದ್ದಿದ್ದು ವ್ಯಕ್ತಿ. ಅವ್ರ ಬಗ್ಗೆ ನನಗೆ ಏನ್ ಗೊತ್ತಿರಲಿಲ್ಲ, ನೋಡಿದ ತಕ್ಷಣ ನನಗೆ ಅನ್ನಿಸಿದ್ದು ಅದು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಗ್ಗೆ ಇಷ್ಟು ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್, ಮೊದಲು ನಿನ್ನನ್ನ ಪ್ರೀತಿಸ್ತೇನೆ ಅಂತ ಯಾರು ಹೇಳಿದ್ದು ಅಂತ ಹೇಳಿ. ಆಕ್ಚುಲಿ ಹೇಳ್ಬೇಕಂದ್ರೆ ಇಬ್ರು ಹೇಳ್ಕೊಂಡಿಲ್ಲ. ಇಬ್ರು ಒಬ್ರಿಗೇನು ಪ್ರಪೋಸ್ ಮಾಡಿರ್ಲಿಲ್ಲ. ಹೌದು. ಎಲ್ಲೋ ನನ್ಗೂ ಒಂಥರ ಏನೋ ಮನ್ಸಲ್ಲಿ ಏನೋ ಅನಿಸ್ತಾ ಇದೆ, ನಿಮ್ಗೂ ಮೋಸ್ಟ್ಲಿ ಅನಿಸ್ತಿರ್ಬೋದು. ಹಾಗಾಗಿ ಓಕೆ, ನಾ ಇಬ್ರು ಮದ್ವೆ ಆಗೋದಾದ್ರೆ ನಾವು ಕಂಟಿನ್ಯೂ ಮಾಡೋಣ ಅಂತ ಡೈರೆಕ್ಟ್ ಆಗಿ ಕೇಳ್ಬಿಟ್ಟಿದ್ರು ಅವರು. ನಾನು ಡೈರೆಕ್ಟ್ ಆಗಿ ಅವಲೇ ಕೇಳಿದೆ, ಮದ್ವೆ ಆದ್ರೆ ಮಾತ್ರ ಕಂಟಿನ್ಯೂ ಮಾಡೋಣ, ಇಲ್ಲಾಂದ್ರೆ ಸುಮ್ಮನೆ ಟೈಮ್ ಪಾಸ್ ಆದ್ರೆ ನಾನು ಟೈಮ್ ವೇಸ್ಟ್ ಮಾಡೋಣ. ಎಲ್ಲ ಫೀಲಿಂಗ್ಸ್ ಬರ್ತಾ ಇದೆ. ಸೊ ಆ ಫೀಲಿಂಗ್ಸ್ ನ ನಾವು ಓಪನ್ ಆಗಿ ಹೇಳ್ಕೋಬೇಕಾಗತ್ತೆ. ಸೊ ಅದು ಹೇಳ್ಕೊಂಡು ಕೈ ಕೊಡೋಕ್ಕಿಂತ ಮದ್ವೆ ಆಗ್ತೀನಿ ಅಂದ್ರೆ ಫೀಲಿಂಗ್ಸ್ ಹೇಳ್ಕೊಳ್ಳೋದು ಒಳ್ಳೇದು ಅಂತ ಆ ತರ ಹೇಳಿದ್ರು ಅವ್ರು ಆಗ್ಲೇನೆ. ಸೊ ಫುಲ್ ಪಾಸಿಟಿವ್ ಥಿಂಕಿಂಗ್ ಅವರು. ಎಸ್. 4ನೇ ಪ್ರಶ್ನೆ, ನಿಮ್ಮ ಸಂಗಾತಿಯಲ್ಲಿರುವ ಅತ್ಯುತ್ತಮ ಗುಣ ಯಾವುದು?
ಸೊ ಗುಣ ಅಂದರೆ ಎಲ್ಲ ಥರ ಇದೆ. ಸೊ ಪ್ರತಿಯೊಂದರಲ್ಲೂ ಅತ್ಯುತ್ತಮ ಗುಣ ಅಂದರೆ ಒಂದಲ್ಲ, ಇದು ಲೈಕ್ ಎಲ್ಲನೂ ಸೇರಿಸಿದಾಗ ತಾನೆ. ಯಾಕಂದರೆ ಒಂದು ಕೆಟ್ಟದಿದ್ರು ಕೂಡ ಅದು ಮನುಷ್ಯನಿಗೇನಾದರೆ ಅದು ನೆಗೆಟಿವ್ ಆಗೇ ಆಗುತ್ತೆ. ಸೊ ಎಲ್ಲ ಉತ್ತಮ ಇದೆ. ಒಂದು ಸ್ವಲ್ಪ ಜಾಸ್ತಿ ಕೋಪ ಮಾಡ್ಕೊಳ್ಬಿಟ್ರೆ ಎಲ್ಲದರಲ್ಲಿ ಅತ್ಯುತ್ತಮ, ಎಲ್ಲನೂ ಅತ್ಯುತ್ತಮ. ಹಾಂ. ಸುಮತಿ ಸುಮತಿ ಶ್ರೀಮತಿ ಆರು ಗುಣಗಳೇ ನಿನಗಾರತಿ. ಇವ್ರದ್ದು ಆಲ್ ಈಸ್ ಗುಡ್ ಓನ್ಲಿ. ಅತ್ಯುತ್ತಮ ಅಂದ್ರೆ ದ ವೆರಿ ಮೋಸ್ಟ್ ಬ್ಯೂಟಿಫುಲ್ ಅಂತ ಹೇಳಿದ್ರೆ ಎಲ್ಲ ಏನೇ ಬೇಜಾರಾಗಿದ್ದ ಕ್ಷಣಗಳನ್ನ ಬೇಗ ಫನ್ನಿ ಆಗಿ ನಗಿಸ್ಬಿಡ್ತಾರೆ, ಆ ಕ್ಷಣಗಳನ್ನ ಮರೆಸ್ತಾರೆ. ನನಗೆ ಅಂತಲ್ಲ, ಅನ್ನೋನ್ ಪೀಪಲ್ಸ್ಗೂ ಅಷ್ಟೇ ಅವರ ಫನ್ನಿ ನೇಚರ್ ನನಗೆ ಇಷ್ಟ. ಬಟ್ ಕೆಲವೊಂದ್ಸತಿ ಕೋಪ ಬರಿಸುತ್ತೆ ಅಷ್ಟೇ, ಇರಿಟೇಟ್ ಆಗುತ್ತೆ. ಹೌದು. ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ನೆಕ್ಸ್ಟ್ ಪ್ರಶ್ನೆ, ಯಾರು ಹೆಚ್ಚು ಬೇಗ ಕೋಪ ಮಾಡ್ಕೊಳ್ತಾರೆ? ಅಬ್ವಿಯಸ್ಲಿ ಬೇಗ ಕೋಪ ಮಾಡ್ಕೊಳ್ಳೋದು ಇವರನ್ನೇ. ಸೊ ನಾವು ಲೇಟಾಗಿ ಕೋಪ ಮಾಡ್ಕೊಂಡಾಗ ಸೊ ಥಿಂಗ್ಸ್ಗಳು ಒಂದ್ ಕಡೆ ಇನ್ನೊಂದ್ ಕಡೆ ಇರಲ್ಲ. ಹೌದೌದು. ಓಕೆ, ನೆಕ್ಸ್ಟ್ ಪ್ರಶ್ನೆ, ಜಗಳವಾದಾಗ ಹೇಗೆ ಪರಿಹರಿಸಿಕೊಳ್ಳುತ್ತೀರಿ? ಆಕ್ಚುಲಿ ಜಗಳ ಆದಾಗ ಒಬ್ರಿಗೊಬ್ರು ಯೂಶಲಿ ನಾವು ಮಾತಾಡ್ಸಕ್ ಹೋಗಲ್ಲ. ಆ ಟೈಮಲ್ಲಿ ನನ್ನ ಪಾಡಿ ನಾನು ಇರ್ತೀನಿ, ಅವ್ರ ಪಾಡಿಗೆ ಅವರು ಇರ್ತಾರೆ. ಸ್ವಲ್ಪ ಊಟ ಟೈಮು ಅಥವಾ ಬೇರೆ ಟೈಮಲ್ಲೂ ಒಂದು ಸ್ವಲ್ಪ 1 or 2 hours ಆದಮೇಲೆ ಸೊ ಕಾಮ ಕೂತ್ಕೊಂಡು ನನ್ನ ತಪ್ಪು ನಿನ್ನ ತಪ್ಪು ಅಂತ ಗೊತ್ತಾಗಿರುತ್ತಲ್ವ, ಆ ಗ್ಯಾಪಲ್ಲಿ ಮಾಡ್ತೀವಿ. ಮುಂಚೆ ಬೇಗ ಸ್ವಲ್ಪ ಇಮಿಡಿಯೇಟ್ ರಿಯಾಕ್ಟ್ ಮಾಡ್ತಾ ಇದ್ದೆ ನಾನು. ಸೊ ಮೇನ್ ಆಗಿದ್ರೆ ನನ್ನ ಕೈಯಲ್ಲಿದೆ ಅದು. ಸೊ ನಾನು ನಾವು ಕೋಪದ ಕೈಯಲ್ಲಿ ಏನಂತ ಹೇಳ್ತೀವಲ್ಲ, ನಮ್ಮ ಬುದ್ಧಿನ ಕೋಪದ ಕೈಯಲ್ಲಿ ಕೊಡೋದು. ನಾವು ಮೌನವಾಗಿರ್ತೀವಿ, ಸೈಲೆಂಟ್ ಆಗಿರ್ತೀವಿ. ಅದಾದ್ಮೇಲೆ ನಾವು ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ, ಆಬ್ವಿಯಸ್ಲಿ ನನ್ನ ಪಡಿ ನಾನು ಒಳ್ಳೆ ಮೂವಿ ನೋಡ್ತಾ ಕುತ್ಕೊಂಡ್ಬಿಡ್ತೀನಿ ಅಂದ್ರೆ ಹೆಡ್ಫೋನ್ ಹಾಕೊಂಡು ಹಾಡು ಕೇಳ್ಕೊಂತ ಕುತ್ಕೊಂಡ್ಬಿಡ್ತೀನಿ. ಇವ್ರು ನಾನು ಕೂಡ ಡಿಸ್ಟರ್ಬ್ ಮಾಡಲ್ಲ. ಹೌದು, ಏನಾದ್ರು ಜಗಳ ಆದಾಗ ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು 1 or 2 hours ಆದ್ಮೇಲೆ ಮತ್ತೆ ನಾವು ಇರೋದೇ ಇಬ್ರು ಇರೋದ್ರಿಂದ ಮನೆಯಲ್ಲಿ ಮಾತಾಡ್ಲೇಬೇಕಾಗುತ್ತೆ. ಅಬ್ವಿಯಸ್ಲಿ ಮಾತಾಡ್ದಲ್ಲ ಅಂತ ಇರಕ್ಕಾಗಲ್ಲ. ಇನ್ ಕೇಸ್ ಏನಾದ್ರು ಎಕ್ಸ್ಟೆಂಡಬಲ್ ಆಗ್ಬಿಟ್ರೆ ನಮ್ಗೆ ಏನೋ ಒಂಥರ ಅನ್ಸ್ತಿರುತ್ತೆ. ಸೊ ತಕ್ಷಣ ಮಾತಾಡ್ಸ್ಬಿಡ್ತೀವಿ. ಸೊ ಆಮೇಲೆ ನಿನ್ ತಪ್ಪು ನನ್ ತಪ್ಪು ಅಂತ ಯಾರ್ಯಾರ್ದಂತ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಅಲ್ಲಿ ಮುಗೀತು. ಮತ್ತೆ ಇನ್ನೊಂದೇನು ಅಂದ್ರೆ, ಆಕ್ಚುಲಿ ಇದು ಸ್ವಲ್ಪ ಈ 1 ವರ್ಷ ಹಿಂದೆ ನಡೀತಾ ಇತ್ತು ಈ ತರ. ಈ ಪಾಸ್ಟ್ 1 year ಜಗಳನೇ ಆಡಿಲ್ಲ. ಅಂದ್ರೆ ನಾವು ಜಗಳ ಆಡಿದ್ವಿ ಇಲ್ಲ ಅಂತಲ್ಲ. ಸೊ ಮೊಬೈಲ್ ಕೂಡ ಹೊಡೆದಾಕಿದ್ದೀನಿ ನಾನು. ಅಷ್ಟು ಕೋಪ ಬಂದಾಗ ಇವ್ರನ್ನ ಹೊಡೆದಾಕಿಲ್ಲ, ಮೊಬೈಲ್ ಹೊಡೆದಾಕಿದ್ದೀನಿ. ಮಾಡೋದು ಸಹಜ ಕಣ, ತಿದ್ದಿ ನಡೆಯೋನು ಮನುಜ ಕಣ. ಏನಂದ್ರೆ ಅದು ನಮ್ಮ ಕೋಪದ ಅಂದ್ರೆ ನಾರ್ಮಲ್ ಇವ್ರು ಮೊಬೈಲ್ ಹೊಡೆದಾಕ್ದೆ ಓಕೆ ಫೈನ್. ಇವ್ರಿಗೆ ಅದೇ ನಾನು ಏನಾದ್ರು ಹೊಡೆದಿದ್ರೆ ಸೊ ಇಂಪ್ಯಾಕ್ಟ್ ಅದು ನನಗೆ ಆಗಿರೋದು. ಸೊ ಹಾಗಾಗಿ ಅವಾಗಿಂದ ಅವರು, ನಾನು ಕೂಡ ಬದಲಾಗಿದ್ದೀನಿ, ಅವರು ಕೂಡ. ಸೊ ಅವ್ರು ಕೂಡ ಅವ್ರು ಬದಲಾಗಿಲ್ಲ, ಅವ್ರು ಹೆಂಗಿದ್ರೆ ಹಂಗಿದ್ದಾರೆ. ನಾನು ತುಂಬಾ ಬದಲಾಗ್ಬಿಟ್ಟಿದ್ದೀನಿ. ಓಕೆ, ಮದುವೆ ನಂತರ ಜೀವನದಲ್ಲಿ ಏನು ಬದಲಾವಣೆ ಆಗಿದೆ? ಜೀವನದಲ್ಲಿ ಏನು ಬದಲಾವಣೆ ಆಗಿದೆ, ಒಂಥರ ನೆಮ್ಮದಿ ಇದೆ ಅಷ್ಟೇ. ಮೇನ್ ಆಗಿದ್ರೆ ನೆಮ್ಮದಿ ಆಗಿದ್ದೀನಿ. ಯಾರೋ ನಾವು ಸೇರಿದ್ದು ಯಾಕೋ, ಈ ಪ್ರೇಮಾನೆ ಸ್ವರ್ಗ ಅಂತ ಹೇಳೋದಕ್ಕೂ. ನಾವಿಬ್ರು ಕಪಲ್ಸ್ ಅಂದ್ರೆ ಲೈಕ್ ಲವರ್ಸ್ ಇರೋ ಕಾರಣ ನಮಗೆ ಒಂಥರ ಮೀಟ್ ಆಗಬೇಕು ಅಂದರೆ ಒಂಥರ ಅನ್ಕಂಫರ್ಟೇಬಲ್ ಆಗೋದು. ಎಲ್ಲಾದರೂ ಬೇರೆ ಕಡೆ ಹೋಗಿ ಮೀಟ್ ಆಗಬೇಕು, ಎಲ್ಲೋ ಹೋಟ್ಲಲ್ಲೋ, ಎಲ್ಲೋ ನಾರ್ಮಲ್ ಟೀ ಶಾಪ್ಗಳಲ್ಲೋ, ಅಥವಾ ನಾರ್ಮಲ್ ಆಗಿ ಅಷ್ಟೇ. ನಮ್ಗೆ ಫ್ರೀ ಆಗಿರಕ್ಕಾಗ್ತಾ ಇರಲಿಲ್ಲ. ಫ್ರೆಂಡ್ ಈಗಂತೂ 24 hours ಜೊತೆಗೆ ಇರ್ತೀವಿ. ಅದು ನಾವೇನಾದ್ರು ವರ್ಕ್ ಪ್ಲೇಸಿಗೆ ಹೋದಾಗ ಯಾವಾಗ ಮನೆಗೆ ಹೋಗ್ತೀವಪ್ಪ, ನಮ್ಮ ಮನೆಗೆ ಯಾವಾಗ ಹೋಗ್ತೀವಿ ಅಂತ ಹಂಗೆ ಫೀಲ್ ಆಗ್ತಿರುತ್ತೆ ನನಗೆ. ಓಕೆ, ನಿಮ್ಗೂ ಹಂಗೆ ಅನ್ಸುತ್ತೆ? ಆಫ್ ಕೋರ್ಸ್. ನಿಮ್ಗೂ ಹಂಗೆ ಅನ್ಸುತ್ತೆ? ಹೌದು, ಹಾಗೆ ಅನ್ಸೋದು. ನಮ್ಮ ಮನೆಗೆ ಬಂದ್ರೆ ಒಂಥರ ನೆಮ್ಮದಿ ಅನ್ಸುತ್ತೆ, ಪೀಸ್ ಆಗಿ ಅನ್ಸುತ್ತೆ. ಆ ಮನೇಲಿ ಇವ್ರಿದ್ದಾಗ ಇನ್ನೂ ಜಾಸ್ತಿ ಅನ್ಸುತ್ತೆ. ಎಸ್, ಇದು ನನ್ನ ಲೈಫಲ್ಲಿ ಬದಲಾವಣೆ ಅಂದರೆ ಆ್ಯಸ್ ಆಬ್ವಿಯಸ್ಲಿ ಅವ್ರು ಹೇಳ್ದಂಗೆ ನನಗೂ ಕೂಡ ನೆಮ್ಮದಿ ಇದೆ ಜೀವನ. ಆಮೇಲೆ ನಾನು ಹೆಂಗೆ ಅಂದ್ಕೊಂಡಿದ್ನೋ ಅಷ್ಟೊಂದು 100% ಇರೋಕ್ಕಾಗಿಲ್ಲ. ಬಟ್ ಅದರಲ್ಲಿ ನನ್ನ ತೃಪ್ತಿಯಾಗಿ ನನ್ನ ಇವಾಗಿಂದ ಪ್ರೆಸೆನ್ಸ್ಗೆ ನಾನು ಚೆನ್ನಾಗೇ ಇದ್ದೀನಿ, ತುಂಬ ಖುಷಿಯಾಗಿದ್ದೀನಿ. ನನಗೆ ಒಳ್ಳೆ ಕುಟುಂಬ ಸಿಕ್ಕಿದೆ, ನನ್ನ ಗಂಡನ ಮನೆಯವರು. ಅದರಿಂದ ನನಗೆ ಜಾಸ್ತಿ ಆ್ಯಡ್ ಆನ್ ವ್ಯಾಲ್ಯೂ ಆ್ಯಡೆಡ್ ಅಂತಾರಲ್ಲ, ಅದು ಇವ್ರ ಫ್ಯಾಮಿಲಿಯಿಂದ ನನಗೆ ಸಿಕ್ಕಿರೋದು. ಹಾಗಾಗಿ ಒಂಥರ ಸ್ಪೆಷಲ್, ಎವ್ರಿ ಡೇ ಒಂಥರ ಸ್ಪೆಷಲ್ ಇದೆ ನನ್ನ ಲೈಫಲ್ಲಿ. ಸೊ ನಮ್ಮ ಬಂಧ ಅನುಬಂಧ ಸ್ವರ್ಗವೇ ನಾಚುವ ಹಾಗಿದೆ. ಒಂಥರ ಸಿಕ್ಕಾಪಟ್ಟೆ ಮೂಮೆಂಟ್ಸ್, ಒಳ್ಳೊಳ್ಳೆ ಮೂಮೆಂಟ್ಸ್ಗಳು ನಡೀತಾ ಇದೆ ನನ್ನ ಲೈಫಲ್ಲಿ. ಸೂಪರ್ ಆಗಿದೆ. ದೇವ್ರು ಯಾವಾಗಲೂ ಹೀಗೆ ಇಟ್ಟಿರಲಿ, ಯಾರ ಕೆಟ್ಟ ದೃಷ್ಟಿನೂ ಬೀಳ್ದಲೇ ಇದ್ರೆ ಸಾಕು. ಎಸ್, ನೆಕ್ಸ್ಟ್ ಕ್ವಶನು, ಯಾರು ಹೆಚ್ಚು ರೊಮ್ಯಾಂಟಿಕ್ ಅಂದ್ರೆ ಜಾಸ್ತಿ ನಾನೇ ರೊಮ್ಯಾಂಟಿಕ್. ಒಂದು ಮಳೆ ಬೆಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ
ಏನನು ಮಾತಾಡಿವೆ ಭಾವನೆ ಬಾಕಿ ಇವೆ. ಇವ್ರು ಸ್ವಲ್ಪ ಮೂಡಿ ತರ ಅನ್ರೊಮ್ಯಾಂಟಿಕ್. ರೊಮ್ಯಾಂಟಿಕ್ ಮೂಡ್ ಇದ್ದಂಗೆ ಇವರು. ಯಾವಾಗಲೂ ನಾನು ಆಲ್ಮೋಸ್ಟ್ ರೊಮ್ಯಾಂಟಿಕ್ ಆಗೇ ಇರ್ತೀನಿ. ಹೌದು. ನಿಮ್ಮ ಸಂಗಾತಿಯ ಯಾವ ಅಭ್ಯಾಸ ನಿಮ್ಗೆ ತುಂಬಾ ಇಷ್ಟ? ಅಭ್ಯಾಸ ಯಾವ್ದು ಇಷ್ಟ ಅಂದ್ರೆ ಅವರು ಸ್ಟಡಿ ಆಗೋದು ಅದು ಒಳ್ಳೆ ಅಭ್ಯಾಸ, ಮತ್ತೆ ಓದೋದು ಅದು ಒಳ್ಳೆ ಅಭ್ಯಾಸ, ಬೇಗ ಬೇಗ ಅಡುಗೆ ಮಾಡೋದು ಅದು ಒಳ್ಳೆ ಅಭ್ಯಾಸ. ತುಂಬಾ ಅಂದ್ರೆ ಲೇಟಾಗಿ ಅಡುಗೆ ಮಾಡೋದಿರ್ಬೋದು, ಆ ಥರ ಎಲ್ಲ ಮಾಡಲ್ಲ. ಕೆಲಸ ಎಲ್ಲ ಪಟ 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 ಬೇಗ ಮಾಡ್ತಾರೆ, ಒಂಥರ ಅದೇ ತುಂಬಾ ಇಷ್ಟ ನನಗೆ. ಓಕೆ. ಹೊಸದಾಗಿ ನಿನ್ನೊಂದಿಗೆ ಮತ್ತೆ ಮತ್ತೆ ಒಲವಾಗಿದೆ, ಇನ್ನೂನು ಬಲವಾಗಿದೆ. ಓಹೋ ಅಂದ್ರೆ ಏನೇ ಕೆಲಸ ಇರಲಿ ಅದನ್ನು ಪಟ್ ಅಂತ ಅಂದ್ರೆ 100% ನನಗೆ ತುಂಬಾ ಇಷ್ಟ ಆಗುವಂತ ಗುಣ ಅಂದ್ರೆ ತುಂಬಾ ಕೇರ್ ಮಾಡ್ತಾರೆ. ಎಸ್ಪೆಷಲಿ ನಾನು ಹುಷಾರಿಲ್ದಾಗ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನೆಕ್ಸ್ಟ್ ಕ್ವೆಶನ್, ದಾಂಪತ್ಯ ಜೀವನದ ಬಗ್ಗೆ ಒಂದು ಸಂದೇಶ ಹೇಳೋದಾದ್ರೆ ಏನ್ ಹೇಳ್ತೀರಾ? ಅಷ್ಟೇ ದೊಡ್ಡವರಾಗಿಲ್ಲ ಓಕೆ, ಈ ಕ್ವೆಶನ್ ನಾನು ಸ್ಕಿಪ್ ಮಾಡ್ತಾ ಇದೀನಿ, ಬೇಜಾರ್ ಮಾಡ್ಕೋಬೇಡಿ. ಯಾಕಂದ್ರೆ ನಾವು ಅಷ್ಟು ದೊಡ್ಡವರಾಗಿಲ್ಲ ಹೇಳ್ಬೇಕು ಅಂದ್ರೆ. ಏನಂದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ಅಂದ್ರೆ ಒಂದು ನಾನು ನೀನು ಅನ್ನೋಕ್ಕಿಂತ ನಾವು ಅನ್ನೋದು ಬರಬೇಕು ಅಷ್ಟೇ. ಸೊ ಲೈಕ್ ಏನಂದ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇನ್ ಆಗುತ್ತೆ. ಸೊ ಅಂದ್ರೆ ಯಾವಾಗ್ಲೂ ಕೂಡ ನಂದೇ ಅಂತ ಇರಬಾರ್ದು, ನಮ್ಮದು ಅಂತ ಬಂದಾಗ ಖಂಡಿತ ಅದು ತುಂಬಾ ಚೆನ್ನಾಗಿರುತ್ತೆ ಲೈಫ್ ಅಂತ ಹೇಳ್ಬಲ್ಲೆ. ಓಕೆ, ಮುಂದಿನ ಪ್ರಶ್ನೆ ಕೇಳಿರುವಂತದ್ದು ಏನು ಅಂದ್ರೆ, ಇನ್ ಕೇಸ್ ಈ ಹುಡುಗಿ ಇಲ್ಲ ಅಂದ್ರೆ ಬೇರೆ ಹುಡುಗಿ ಆಗಿದ್ರೆ ನಿಮ್ ಲೈಫ್ ಇನ್ನೂ ಚೆನ್ನಾಗಿರೋದಾ ಅಥವಾ ನೀನು ಕೆಟ್ಟದಾಗಿರೋದಾ ಅಥವಾ ಇವಾಗ ಹೆಂಗಿದೆಯೋ ಹಂಗೆ ಇರೋದಾ ಅಂತ? ಇಲ್ಲ, ನಾನು ಇಮ್ಯಾಜಿನ್ ಮಾಡ್ಕೊಂಡಿರೋ ಹಾಗೆ ಈಗಿನ ಪರಿಸ್ಥಿತಿಯಲ್ಲಿ ಈಗಿನ ಏನಂತ ಆಯ್ತು ನಡೀತಿರೋಂಥ ನೋಡ್ತಾ ಇದ್ರೆ ಈಗೇನು ಸ್ವಲ್ಪ ವಾತಾವರಣ ಏನಿದೆ, ಸೊ ನನಗೆ ಸಿಕ್ಕಿರೋದ್ರಲ್ಲಿ ಇವರು ಬೆಸ್ಟ್ ಆಫ್ ದ ಬೆಸ್ಟ್ ಅಂತ ಹೇಳ್ಬಲ್ಲೆ. ಯಾಕಂದರೆ ಎಲ್ಲರಿಗೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋರು ಸಿಗಲ್ಲ. ಯಾಕಂದರೆ ನಿಮಗೆ ಫ್ಯಾಮಿಲಿ ಕಡೆ ಇಂಟ್ರೆಸ್ಟ್ ಇದ್ದು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಅಲ್ವಾ, ಅದು ತುಂಬ ಕಷ್ಟ ಆಗುತ್ತೆ. ಸೊ ಏನೇ ಇರಲಿ ಕೂಡ ನನ್ನ ಫ್ರೀ ಬಿಡ್ತಾರೆ. ಸೊ ನೀವು ಯಾರ ಜೊತೆಗಾದರೂ ಮಾತಾಡಿ, ಅಂದರೆ ಯಾರ ಜೊತೆ ಲೈಕ್ ಕೆಲವು ರಿಸ್ಟ್ರಿಕ್ಷನ್ ಮಾಡಲ್ಲ. ಅವ್ರಿಗೆ ಫ್ರೀ ಇದ್ದಾಗ ಅವ್ರು ಮಾಡ್ತಾರೆ. ನನ್ನ ಫ್ರೀ ಇದ್ದಾಗ ಕಾಲ್ ಮಾಡೋದಿರ್ಬೋದು ಅಥವಾ ಹೋಗೋದಿರ್ಬೋದು, ಎಲ್ಲಾದರೂ ಮಾಡೋದಾಗಿರ್ಬೋದು, ನೋ ಕಂಡೀಷನ್. ನಮ್ಮದೆಲ್ಲ ಏನೋ ಓಪನ್ ಬುಕ್ ಥರ. ಫೋನ್ ಕೂಡ ಅಷ್ಟೇ, ಮನಸ್ಸು ಕೂಡ ಅಷ್ಟೇ. ಸೊ ನನಗೆ ಸಿಕ್ಕಿದ್ರಲ್ಲಿ ಇವರೇ ಬೆಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ದೇವರೇ ಕೂಡ ಗಿಫ್ಟಾಗಿ ಕಳಿಸಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ನನಗೆ ಹೌದು, ನನಗೆ ದೇವ್ರ ಆಶೀರ್ವಾದದಿಂದನೇ ಇವ್ರು ನನಗೆ ಕಂಡಿದ್ದು ಅನಿಸುತ್ತೆ. ಅವ್ರು ಕಂಡಾಗ ನನಗೆ ಮನಸ್ಸಲ್ಲಿ ಆ ಫೀಲಿಂಗ್ಸ್ ಅನ್ನಿಸ್ತು ಅನಿಸುತ್ತೆ. ಮೋಸ್ಟ್ಲಿ ಇವರೇ ನನ್ನ ಗಂಡ, ಈ ಥರ ಇರೋರು ಗಂಡನಾಗಿ ಬರಬೇಕು ಅಂತ. ಬಟ್ ಇವರೇ ಅಂತ ನಾನು ಯಾವತ್ತೂ ಬಯಸಿರಲಿಲ್ಲ. ಬಟ್ ದೇವರು ಇವ್ರನ್ನೇ ಕೊಟ್ಟಿದ್ದಾರೆ. ಅದು ಇನ್ನು ವೆಲ್ ಅಂಡ್ ಗುಡ್ ಅಲ್ಲ? ಎಸ್, ಸೂಪರ್ ಆಗಿದೆ. ಥ್ಯಾಂಕ್ ಯು. ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ, ದೇವರ ಮುಂದೆ ಬಿಡುವೆ ನಾನು ಏಳು ಜನುಮ ನಿನ್ನನ್ನೇ. ಓಕೆ, ಈಗ ಕ್ವಿಕ್ ಪ್ರಶ್ನೆಗಳು. ದಾಂಪತ್ಯ ಜೀವನ ನಿಮಗೆ ಕಲಿಸಿದ ದೊಡ್ಡ ಪಾಠ ಏನು? ಏನಂದ್ರೆ ತಾಳ್ಮೆ ಇರ್ಬೇಕು. ತಾಳ್ಮೆ. ದಾಂಪತ್ಯದಲ್ಲಿ ತಾಳ್ಮೆ ಇಲ್ಲ ಅಂದ್ರೆ ಏನಂದ್ರೆ ಎರಡು ಕುಟುಂಬಗಳು ನಮ್ಮನ್ನ ನಂಬ್ಕೊಂಡು ನಮ್ಮ ಮೇಲೆ ನಂಬಿಕೆ ಎಲ್ಲ ಕಣ್ಣು ನಮ್ಮಗಳ ಮೇಲೆ ಇರುತ್ತೆ. ಯಾಕಂದ್ರೆ ಸೊ ಎಸ್ಪೆಷಲಿ ಲವ್ ಮ್ಯಾರೇಜ್ ನಮ್ದು. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಸೊ ಹಾಗಾಗಿ ಎಲ್ರೂ ಕಣ್ಣು ಏನಂದ್ರೆ ಫೋಕಸ್ 360 ಡಿಗ್ರಿ ಕ್ಯಾಮ್ರಾ ನಮ್ಮ ಮೇಲೆ ಇರುತ್ತೆ, ಬಿಗ್ ಬಾಸ್ ತರ. ಸೊ ಹಾಗಾಗಿ ನಾವು ಪ್ರತಿಯೊಂದು ಸಣ್ಣ ಸಣ್ಣ ಇರುವಂಥ ಹೆಜ್ಜೆ ತುಂಬ ಜನ ವಾಚ್ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ನಾವು ಸೋಷಿಯಲ್ ಮೀಡಿಯಾದಿಂದ ಇನ್ನೂ ಆ್ಯಕ್ಟಿವ್ ಇರೋದ್ರಿಂದ ಸೊ ನಮ್ಮನ್ನ ಆಡ್ಕೊಳ್ಳೋರು ಜಾಸ್ತಿ, ನಮ್ಮ ಸುತ್ತಮುತ್ತ ಇರೋರೇ ಹೆಚ್ಚಾಗಿ ಹೇಳ್ತಾ ಇರ್ತಾರೆ ಇವ್ರಿಗೆ ಏನ್ ಮಾಡಕ್ ಕೆಲಸ ಇಲ್ವಾ, ಏನು ಹೋಗ್ತಾರೋ ಕೆಲ್ಸಕ್ಕೆ ಹೋಗ್ತಾರೋ ಇಲ್ವೋ, ಏನೇನೋ ಮಾತಾಡ್ತಾರೆ. ಕೆಲ್ಸಕ್ಕೆ ಹೋಗದೇನೆ ಹೊಟ್ಟೆ ತುಂಬಿಸ್ಕೊಂತೀವ, ಬಾಡಿಗೆ ಅವ್ರು ಬರ್ತಾರ ಅಲ್ವಾ. ನಮ್ಮ ಲೈಫ್ ಸ್ಟೈಲ್ ಇರುತ್ತೆ, ನಮಗೊಂದು ಏನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಅದನ್ನ ಮಾಡ್ತಾ ಇರ್ತೀವಿ. ಸೊ ಅದ್ರಲ್ಲಿ ಏನಿಲ್ಲ. ಸೊ ಏನ್ ಹೇಳಿದ್ರಿ ನೀವು? ಕಲಿಸಿದ ದೊಡ್ಡ ಪಾಠ ಏನು? ತಾಳ್ಮೆ ಅನ್ನೋದು ದೊಡ್ಡ ಪಾಠ. ಬೇರೆ ಎಕ್ಸ್ಟ್ರಾ ಕ್ವಶನ್ಸ್ ಬೇಡ. ಆಮೇಲೆ ಇನ್ನೊಂದು ಏನು ಅಂದ್ರೆ ಬೇರೆಯವ್ರದ್ದು ಯಾರು ಏನಂತಾರೆ ಅನ್ನೋ ತಲೆ ಕೆಡಿಸ್ಕೋಬಾರದು ಅಷ್ಟೇ, ಅದು ಇಂಪಾರ್ಟೆಂಟ್. ಮೇನ್ ಏನಂದ್ರೆ ನಾನು ಫಸ್ಟ್ ತುಂಬಾ ಯಾರು ಏನಂತಾರೆ ತುಂಬಾ ತಲೆ ಕೆಡಿಸ್ಕೊಂತಾ ಇದೆ. ಸೊ ಇವಾಗ ಏನು ಅಂದ್ರೆ ನಾವು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅಂದ್ರೆ ತಲೆ ಕೆಡಿಸ್ಕೊಂಡ್ರೆ ಏನ್ ಮಾತಾಡ್ತಾರೆ ನಮ್ಮ ಬಗ್ಗೆ, ನೆಗೆಟಿವ್ ಆದ್ರೂ ಮಾತಾಡ್ಲಿ, ಪಾಸಿಟಿವ್ ಆದ್ರೂ ಮಾತಾಡ್ಲಿ, ಡೋಂಟ್ ಕೇರ್. ನಮ್ಮ ಹಿಂದೆ ಮಾತಾಡ್ತಾರೆ ಹೊರತು ನಮ್ಮ ಮುಂದೆ ಯಾರು ಮಾತಾಡಲ್ಲ. ಮಾತಾಡೋರು ಯಾರು ಕೂಡ ನನ್ನ ಹಾಕಲ್ಲ. ಏನಪ್ಪಾ ನೀ ಹೆಂಗಿದೆ ಅಂತ ಯಾರು ಕೂಡ ಕೇಳಲ್ಲ. ನೀವು ಚೆನ್ನಾಗಿದ್ದೀರಾ ಅಂದ್ರೆ ಚೆನ್ನಾಗಿದ್ದೀರಾ, ಚೆನ್ನಾಗಿಲ್ಲ ಅಂದ್ರೆ ಕೂಡ ಹೌದಾ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ ಅಷ್ಟೇ. ಮುಂದೆ ಇದ್ರೆ ಉರ್ಕೊಂತಾರೆ, ಹಿಂದೆ ಇದ್ರೆ ಅದು ಕೂಡ ಉರ್ಕೋತಾರೆ. ಅದಂತೂ 100% ಗೊತ್ತಿರುವಂತ ವಿಚಾರ. ಯಾಕಂದ್ರೆ ನಂಗೆ ಆಲ್ರೆಡಿ ಎಲ್ಲ ಗೊತ್ತಾಗ್ತಾರೆ ಅಂದ್ರೆ ನನಗೆ ಅನ್ಸಿದ್ದೇನು ಅಂದ್ರೆ ನಮ್ಮ ಮನಸ್ಸಿಗೆ ಏನ್ ಖುಷಿ ಆಗುತ್ತೋ ಅದನ್ನ ಮಾಡ್ಬೇಕು. ಬಟ್ ಅದು ನಾವೇನ್ ಮಾಡ್ತೀವಲ್ಲ ಅದು ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು, ಇನ್ನೊಬ್ರಿಗೆ ಹರ್ಟ್ ಆಗ್ಬಾರ್ದು. ನಮ್ ಖುಷಿ ನಾವ್ ಯಾವ ತರ ಜೀವನ ಮಾಡ್ಬೇಕು ಅಂತ ಅನ್ಸ್ತಿದ್ಯೋ ಅದೇ ತರ ಜೀವನ ಮಾಡೋದು
ಹೌದು. ಚೆನ್ನಾಗಿರುತ್ತೆ. ಅವಾಗ ನಾವು ನೆಮ್ಮದಿಯಾಗಿರ್ಬೋದು, ಬೇರೆಯವ್ರದ್ದು ಯಾವ್ದೋ ತಲೆ ಕೆಡ್ಸ್ಕೊಳ್ಳೋ ಕೆಲವರು ನಮ್ಮನ್ನ ಅವಶ್ಯಕತೆ ಇರಲ್ಲ. ಇಷ್ಟಪಡೋ ವ್ಯಕ್ತಿ ಜೊತೆಗೆ ಖುಷಿಯಾಗಿರ್ಬೇಕು. ನಮ್ಮ ಸುತ್ತಮುತ್ತ ಇರ್ತಾರೆ, ಯಾರು ಇಷ್ಟಪಡ್ತಾರೆ, ನಮ್ಮನ್ನ ಯಾರು ಅಪ್ರಿಷಿಯೇಟ್ ಮಾಡ್ತಾರೆ ಅಥವಾ ಅಪ್ರಿಷಿಯೇಟ್ ಅಥವಾ ಬುದ್ಧಿವಾದ ಹೇಳ್ತಾರೆ ಅಂತ ವ್ಯಕ್ತಿ ಮಗಳ ಮಾತನ್ನ ನಾವು ಕೇಳಬೇಕಾಗುತ್ತೆ. ಕೆಲವರು ಇರ್ತಾರೆ, ಅವರು ಬೇರೆ ಹತ್ರ ಮಾತಾಡ್ತಾರೆ, ನಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡಿದಾಗ ನಮಗೆ ಖುಷಿ ಆಗುತ್ತೆ. ಅವರು ಪಾಸಿಟಿವ್ ಆದ್ರೂ ಹೇಳಿ ನೆಗೆಟಿವ್ ಆದ್ರೂ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ. ನನಗೆ ಗೊತ್ತಿರೋ ಹಾಗೆ ಒಬ್ರು ಅವರು ನಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂತಾರೆ ಅಂತ ಹೇಳಿದಾಗ ಅದು ಫೀಲ್ ಕೊಟ್ಟಾಗಲೇ ನಮ್ಗೆ ಗೊತ್ತಾಗುತ್ತೆ. ಅವ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ಒಂದು ಎಕ್ಸಾಂಪಲ್, ನಾನು ಒಬ್ಬ ವ್ಯಕ್ತಿ ಬಗ್ಗೆನೇ ಹೇಳ್ತಾ ಇರೋದು, ನಮ್ಗೆ ಕ್ಲೋಸ್ ಇರೋ ಒಂಥರ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಅವ್ರ ಹತ್ರ ಹೇಳಿದಾಗ ನಮಗೆ ಒಂಥರ ಎಲ್ಲೋ ಒಂದ್ ಕಡೆ ಹೌದು ಅದು ಖುಷಿ ಆಗುತ್ತೆ. ಅವ್ರು ನೇರ ಅಂತ ಹೇಳಿದಾಗ ಬೇರೆಯವ್ರು ಹಂಗಲ್ಲ, ಬೇರೆ ಹತ್ರ ಹೇಳ್ಕೊಂತ ಅಡ್ಡಾಡ್ತಿರ್ತಾರೆ. ಆ ಥರ ಇದ್ದಾಗ ತುಂಬಾ ಅದನ್ನು ರಿಸೀವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ. ಹೌದು, ಅಂದ್ರೆ ಎಲ್ಲರ ಲೈಫಲ್ಲೂ ಒಂದು ಆಗೋವಂಥದ್ದು ಬೇರೆಯವ್ರಿಗೆ ಅನ್ಸೋದೆ ಅಂದ್ರೆ ಇವ್ರ ತರ ನಾವು ಲೈಫಲ್ಲಿ ಇರ್ಬೇಕಪ್ಪ ಅಂತ ಬೇರೆಯವ್ರಿಗೆ ಅನ್ನಿಸ್ತಾ ಇದೆ ಅಂದ್ರೆ ಅದೇ ಒಂದು ದೊಡ್ಡ ಭಾಗ್ಯ. ಹೌದೌದು, ನಾವು ತುಂಬಾ ಖುಷಿಯಾಗಿದ್ದೀವಿ. ವಿ ಆರ್ ಅರ್ನಿಂಗ್ ವೆರಿ ಲೆಸ್ ಆಲ್ಸೋ, ಬಟ್ ವಿ ಆರ್ ವೆರಿ ಹ್ಯಾಪಿ ವಿತ್ ಅವರ್ ವಾಟ್ ವಿ ಆರ್ ಡೂಯಿಂಗ್. ನೆಕ್ಸ್ಟ್, ನಂಬಿಕೆ ಇಲ್ಲದೆ ದಾಂಪತ್ಯ ಸಾಧ್ಯವೇ? ನಿಮ್ಮ ಅಭಿಪ್ರಾಯ ಏನು? ನಂಬಿಕೆ ಅನ್ನೋದು ಅದೇ ಒಂದು ಏನಂತ ಹೇಳ್ತೀವಿ, ಫ್ಯೂಲ್ ಇದ್ದಂಗೆ. ಆ ನಂಬಿಕೆ ಅನ್ನೋ ಫ್ಯೂಲ್ ಇಲ್ಲ ಅಂದ್ರೆ ಇಂಜಿನ್ ಮೂವ್ ಆಗಲ್ಲ. ಅಂದ್ರೆ ಜೀವನ ಅನ್ನೋ ಇಂಜಿನ್ ಅಥವಾ ದಾಂಪತ್ಯ ಅನ್ನೋ ಇಂಜಿನ್ ಮೂವ್ ಆಗಲ್ಲ. ಸೊ ಒಂದು ಬೇಸ್ ಅನ್ನ ಮ್ಯೂಚುವಲ್ ಮೇನ್ ಆಗಿ ನಂಬಿಕೆನೇ ಬೇಕೇ ಬೇಕು. ನಂಬಿಕೆ ಇಲ್ಲದೆ ಜೀವನ ಸಾಧ್ಯನೇ ಇಲ್ಲ. ಮೇನ್ ಆಗಿ ನೋಡ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾಗಳೆಲ್ಲ ನೋಡ್ತಾ ಇರ್ತೀವಿ. ಸೊ ಏನಂದ್ರೆ ಒಬ್ರು ಫೋನ್ ಇನ್ನೊಬ್ರು ಮುಟ್ಟಲ್ಲ, ಪಾಸ್ವರ್ಡ್ ಸಮೇತ ಗೊತ್ತಿರಲ್ಲ, ಆ ಥರ ಇರುತ್ತೆ. ಬಟ್ ಆಗಲ್ಲ, ನಮ್ದು ಫೋನ್ ಆಗಿರ್ಬೋದು, ನಮ್ಮ ವರ್ಕಿಂಗ್ ಪ್ಲೇಸ್ ಆಗಿರ್ಬೋದು, ಏನಿರ್ಬೋದು, ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಎಸ್. ಜಗಳದ ನಂತರ ನೀವು ಮೊದಲು ಏನ್ ಮಾಡ್ತೀರಾ? ಜಗಳ ನಂತರ ಏನ್ ಮಾಡೋದು, ಅದೇ ಹೇಳಿದ್ನಲ್ಲ, ಹಾಡು, ಟಿವಿ ಅಥವಾ ಓದ್ಕೊಳ್ಳೋದು ಅಥವಾ ಬರೆಯೋದು, ಏನಾದ್ರು ಪ್ರಾಕ್ಟೀಸ್ ಮಾಡೋದು. ನಾನು ಮೊಬೈಲ್ ಇಟ್ಕೊಂಡು ಪಾರ್ಕ್ ಅಲ್ಲಿ ಹೋಗಿ ಒಂದ್ ರೌಂಡ್ ರನ್ನಿಂಗ್ ಮಾಡ್ಕೊಂಡು ಬರ್ತೀನಿ. ಇವರು ಜಾಸ್ತಿ ಅದ್ ಮಾಡ್ತಾರೆ. ನನಗೆ ತುಂಬಾ ತೀರೇ ಕಾಣಿಸ್ದಾಗ ನಮ್ಮ ಅಕ್ಕಂಗೆ ಕಾಲ್ ಮಾಡ್ತೀನಿ. ನನಗೆ ನನ್ನ ಅಕ್ಕನೇ ನನಗೆ ತಾಯಿ ಇದ್ದಂಗೆ. ಸೊ ಮಾತಾಡಿದಾಗ ಸಮಾಧಾನ ಅನ್ಸುತ್ತೆ. ಲಾಸ್ಟ್ 1 year ಇಂದ ನಮ್ಗೆ ಅಲ್ಲಿ ಈ ತರ ಯಾವುದೇ ಇನ್ಸಿಡೆಂಟ್ ಆಗಿಲ್ಲ. ವಿ ಆರ್ ವೆರಿ ಹ್ಯಾಪಿ. ಸ್ಟಾರ್ಟಿಂಗ್ 1 year ಸ್ವಲ್ಪ ಅಡ್ಜಸ್ಟ್ ಆಗ ಕಷ್ಟ ಆಗೋದಲ್ವಾ. ಸೊ ಸಡನ್ ಆಗಿ ಅದು ನಮ್ಮಿಬ್ರದ್ದು ಅಡ್ಜಸ್ಟ್ಮೆಂಟ್ ಇರ್ಲಿಲ್ಲ, ಬೇರೆಯವರು ಅಡ್ಜಸ್ಟ್ಮೆಂಟ್ ಆಗಿರೋದನ್ನ ಸ್ವಲ್ಪ ಬೇರೆ ತರ ಇದ್ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಅಂದ್ರೆ ಹೊರಗಿನಿಂದ ನಮಗೆ ತೊಂದರೆ ಆಗ್ತಿತ್ತು ಹೊರತು ನಮ್ಮಿಬ್ರಿಂದ ಯಾವತ್ತೂ ತೊಂದರೆ ಆಗಿಲ್ಲ. ಎಸ್. ಮುಂದೆ ಸಾಗುನಿ. ಓಕೆ, ಆಯ್ತು. ಪರಸ್ಪರ ಗೌರವ ದಾಂಪತ್ಯದಲ್ಲಿ ಎಷ್ಟು ಮುಖ್ಯ? ಅಬ್ವಿಯಸ್ಲಿ, ಅಂದ್ರೆ ಮ್ಯೂಚುವಲ್ ರೆಸ್ಪೆಕ್ಟ್ ಇರಲೇಬೇಕಾಗುತ್ತೆ. ಅವ್ರು ಮಾಡುವಂತ ಕೆಲಸ ಇರ್ಬೋದು ಅಥವಾ ನಾವು ಮಾಡುವಂತ ಕೆಲಸ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಟ್ಟಾಗ, ಆ ಮೇನ್ ಆಗಿರೋ ಟೈಮಿಂಗ್ಸ್ ಕೂಡ, ಆ ಟೈಮಿಂಗ್ಗಳಿಗೆ ನಾವೆಲ್ಲ ಹೋಗ್ಬೇಕು ಅಂದಾಗ ಅದಕ್ಕೆ ಅವರು ಓಕೆ ಅಂತ ಹೇಳಿದಾಗ, ಅಂದ್ರೆ ಟೈಮ್ ಅಂದ್ರೆ ಕೆಲಸದ ಟೈಮ್ ಬೇರೆ ತರ, ಏನೋ ಒಂದು ಫಂಕ್ಷನ್ ಇರ್ಬೋದು ಬೇರೆ, ಅಥವಾ ಅವ್ರ ಜೊತೆಗೆ ಮೋಸ್ಟ್ ಆಫ್ ದ ಟೈಮ್ ನಾವು ಜೊತೆಗೆ ಹೋಗ್ತೀವಿ. ಅಂದ್ರೆ ಇನ್ನೊಬ್ಬರನ್ನ ಒಬ್ರು ಮುಂದೆ ಇನ್ನೊಬ್ಬರನ್ನ ಲೈಕ್ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು ಅಷ್ಟೇ. ಲೋಕಲ್ ಅಂದ್ರೆ ಎಲ್ರು ತುಂಬಾ ಜನ ಇದ್ದಾಗ ತುಂಬಾ ಅವ್ರಿಗೆ ಅವಹೇಳನ ಮಾಡೋದು. ಅಂದ್ರೆ ಓಪನ್ ಆಗಿ ಹೇಳೋದನ್ನ ಓಪನ್ ಆಗಿ ಹೇಳ್ಬೇಕು. 4 ಗೋಡೆ ಮಧ್ಯೆ ಹೇಳೋದನ್ನ 4 ಗೋಡೆ ಮಧ್ಯೆನೆ ಹೇಳ್ಬೇಕು. ಅದ್ 4 ಗೋಡೆ ಮಧ್ಯೆ ಹೇಳೋದನ್ನ ಓಪನ್ ಆಗಿ ಹೇಳೋದು, ಓಪನ್ ಅಲ್ಲಿ ಹೇಳೋದನ್ನ 4 ಗೋಡೆ ಮಧ್ಯೆ ಹೇಳೋದ್ರೆ ಏನು ಯೂಸ್ ಇಲ್ಲ. ಯಾವ್ದನ್ನ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳೋದು ಗೊತ್ತಿದ್ರೆ ಅವಾಗ ಆಲ್ಮೋಸ್ಟ್ ಆಗಿ ರೆಸ್ಪೆಕ್ಟ್ಫುಲ್ ಇದ್ದೇ ಇರುತ್ತೆ. ಎಸ್. ಓಕೆ, ಈಗ ನಮ್ಮ ಯೂಟ್ಯೂಬ್ ಅವರು ನಮಗೆ ಸಜೆಸ್ಟ್ ಮಾಡಿರೋಂಥ ಕ್ವೆಶನ್ಸ್ಗಳು ಕೇಳ್ತೀನಿ. ಓಕೆ, ಫಸ್ಟ್ ಪ್ರಶ್ನೆ, ಒಬ್ಬರಿಲ್ಲದೆ ಇನ್ನೊಬ್ಬರು ಇರಲು ಸಾಧ್ಯವೇ? ಅಂದ್ರೆ ಅದು ಒಂದಿನ 2 ದಿನ ಇರ್ಬೋದು. ಅಂದ್ರೆ ಒಂದಿನ 2 ದಿನ ಇರ್ಬೋದು ಮನೆಯಲ್ಲಿ. ಅದಾದ್ಮೇಲೆ ಬೋರಿಂಗ್ ಹೊಡಿತಾ ಇರುತ್ತೆ. ಯಾಕಂದ್ರೆ ಆಲ್ರೆಡಿ 2 years ಫುಲ್ ಆಫ್ ಅಡ್ಜಸ್ಟ್ ಆಗಿದೆ. ಅವರು ಒಂದಿನ 5 ಗಂಟೆವರೆಗೂ 6 ಗಂಟೆವರೆಗೂ ಇದ್ಬೋಲೆ. 6 ಗಂಟೆ ಆಯ್ತು ಅಂದ್ರೆ ಇವ್ರು ಯಾಕೋ ಬರಲಿಲ್ಲ ಅಂತ ಹೇಳ್ಬಿಟ್ಟು ಮನಸ್ಸು ಚಡಪಡಿಸ್ತಾ ಇರುತ್ತೆ. ಕಾಲ್ ಮಾಡ್ತೀನಿ, ಇಲ್ಲಾಂದ್ರೆ ನಾನೇ ಹೋಗಿ ಅವ್ರಿಗೆ ಪಿಕ್ ಮಾಡ್ಕೊಂಡು ಬರ್ತಾ ಇರ್ತೀನಿ. ಸೊ ಆದರೆ ಬಿಟ್ಟು ಇರಲಾರ್ದಷ್ಟು ಒಂದು ನಂಟು ಬೆಳೆದೋಗಿದೆ. ಅದು ಹೇಗೆ ಅಂತ ಗೊತ್ತಾಗಿಲ್ಲ. ನೂರು ಜನ್ಮ ಕೂಡಿ ಬಾಳುವ ಜೋಡಿ ನಮ್ಮದು. ಎಸ್. ಒಬ್ಬರಲ್ಲದೆ ಇನ್ನೊಬ್ರು ಇರಕ್ ಸಾಧ್ಯನೇ ಇಲ್ಲ. ಜೊತೆಗೆ ಇರಬೇಕು ಅಂತಾನೆ ನಾವು ಮದ್ವೆ ಆಗಿರೋದು. ಅಷ್ಟು ಪ್ರೀತಿಯಿಂದ ಇಷ್ಟಪಟ್ಟು ಮದ್ವೆ ಆಗಿದ್ದು, ಇಷ್ಟಪಟ್ವಿ, ಪ್ರೀತಿ ಮಾಡಿದ್ವಿ. ಆಮೇಲೆ ಹೆಂಗೋ ಏನೋ ಎಲ್ಲರ ಆಶೀರ್ವಾದದಿಂದ, ಮೇನ್ ಆಗಿ ದೇವರ ಆಶೀರ್ವಾದದಿಂದ ನಮ್ದು ಹೆಂಗೋ ಮದ್ವೆ ಆಯ್ತು. ಮದ್ವೆ ಆಗಿರೋದೇ ಜೊತೆಗಿರಕ್ಕೆ. ಸೊ ಬಿಡೋದ್ ಮಾತು ಯಾಕೆ? ಸೊ ಸಾಧ್ಯನೇ ಇಲ್ಲ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ. ನೆಕ್ಸ್ಟ್ ಪ್ರಶ್ನೆ, ನಿಮ್ಮ ಸಂಗಾತಿಯೇ ನಿಮ್ಮ ಬೆಸ್ಟ್ ಫ್ರೆಂಡಾ? ಅದು ಆಬ್ವಿಯಸ್ಲಿ ನನಗೆ ನನ್ನ ಹೆಂಡತಿನೇ ಬೆಸ್ಟ್ ಫ್ರೆಂಡು. ಸೊ ಯಾಕಂದರೆ ಪ್ರತಿಯೊಂದು ನನ್ನ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ತಿರ್ತೀನಿ.
ನಾನು ಬೇರೆಯವ್ರ ಹತ್ರ ಏನು ಮಾತಾಡಿದ್ರು ಕೂಡ ಏನು ನೋ ಸೀಕ್ರೆಟ್, ಇವ್ರ ಹತ್ರ ಎಲ್ಲ ಓಪನ್ ಇರುತ್ತೆ. ಬೇರೆಯವ್ರು ಅನ್ಕೊಂಡಿರ್ತಾರೆ ಇವ್ರು ಹೇಳೋ ಸೀಕ್ರೆಟ್ ನನಗೆ ಹೇಳಲ್ಲ, ನಾನು ಹೇಳೋ ಸೀಕ್ರೆಟ್ ಇವ್ರು ಹೇಳಲ್ಲ ಅನ್ಕೊಂಡಿರ್ತಾರೆ. ಅವ್ರಿಗೆ ಸೀಕ್ರೆಟ್ ನನಗೆ ಗೊತ್ತಿರುತ್ತೆ, ಅವ್ರು ಹೇಳಿ ಬೇರೆ ಯಾರು ಹೇಳ್ತಾರಲ್ಲ ಸೀಕ್ರೆಟು ಅವ್ರು ನನಗೆ ಗೊತ್ತಿರುತ್ತೆ. ಬೇರೆ ಹತ್ರ ಮಾತಾಡೋ ನನಗೆ ನನ್ನ ಮನೇಲಿ ಏನು ಹೇಳಿಲ್ಲ ಮಾತ್ರ ಅವ್ರ ಹತ್ರ ಇರ್ತೀನಿ. ಸೊ ನನಗೆ ದ ಬೆಸ್ಟೆಸ್ಟ್ ಫ್ರೆಂಡ್, ನಾನು ಆಗಲೇ ತುಂಬ ವ್ಲಾಗ್ಸ್ಗಳಲ್ಲಿ ಹೇಳಿದ್ದೀನಿ, ಹೀ ಈಸ್ ಮೈ ಬೆಸ್ಟ್ ಫ್ರೆಂಡ್. ನನಗೆ ಇವ್ರು ಬಿಟ್ಟರೆ ಇನ್ನೊಬ್ಬರು ಬೆಸ್ಟ್ ಫ್ರೆಂಡ್ ಅಂದರೆ ನನ್ನ ಅಕ್ಕ. ಸೊ ನಾನು ಹೊರ್ಗಡೆ ಜಾಸ್ತಿ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳಲ್ಲ, ಜಸ್ಟ್ ನಾರ್ಮಲಾಗಿ ಕ್ಯಾಶುಯಲಾಗಿ ಹಾಯ್ ಬಾಯಲ್ಲಿ ಇರ್ತೀನಿ. ತುಂಬ ಮನಸ್ಸಿಗೆ ಹತ್ತಿರ ಆಗೋರು ಕೆಲವೊಬ್ಬರು, ಬಟ್ ಅದರಲ್ಲಿ ಟಾಪ್ ಪೊಸಿಷನಲ್ಲಿ ಇವರೇ ಇರ್ತಾರೆ. ನೆಕ್ಸ್ಟ್ ಮತ್ತೆ ಅವರನ್ನೇ ಮದುವೆ ಆಗಕ್ಕೆ ಇಷ್ಟಪಡ್ತೀರಾ ಅಂತ? ಖಂಡಿತ, ಆಬ್ವಿಯಸ್ಲಿ. ಯಾಕಂದ್ರೆ ಅಲ್ಲ ಈ ಜನ್ಮಲ್ಲ, ನೆಕ್ಸ್ಟ್ ಜನ್ಮದಲ್ಲೂ ಕೂಡ, ಯಾಕಂದ್ರೆ ಇಂಥ ಒಳ್ಳೆ ಹೆಂಡತಿನ ಪಡಿಬೇಕು. ನಿನದೇನೆ ಜನುಮ ನಿನ್ನೊಲವೇ ಹೃದಯಂಗಮ. ಯಾಕಂದ್ರೆ ನಾನು ಕ್ಯಾಮ್ರಾ ಇದೆ ಅಂತ ಹೇಳ್ಬೇಡಿ. ಇಲ್ಲ, ಕ್ಯಾಮ್ರಾ ಅಂತಲ್ಲ, ನಿಜವಾಗ್ಲು ಅಂತ ಹೇಳ್ತೀರಿ. ಯಾಕಂದ್ರೆ ಸೊ ನನ್ನ ಜವಾಬ್ದಾರಿಗಳನ್ನ ನಾನು ಮಾಡದಿರುವಂಥ ಕೆಲಸಗಳನ್ನ ಇವ್ರು ಮಾಡ್ತಾರೆ. ಅಂದರೆ ನನ್ನ ಜವಾಬ್ದಾರಿನ ಇವ್ರು ನಿಭಾಯಿಸ್ತಿರ್ತಾರೆ ಅಂದರೆ ಮೋಸ್ಟ್ ಆಫ್ ದ ಟೈಮ್. ಈಗಲೂ ಕೂಡ ಮೋಸ್ಟ್ ಆಫ್ ದ ಟೈಮ್ ಇವರೇ ನನ್ನ ಎಲ್ಲ ಕೇರ್ ಮಾಡ್ತಿರ್ತಾರೆ. ಸೊ ನನ್ನ ಬರೀ ಫೈನಾನ್ಷಿಯಲಿ ಅಂತಲ್ಲ, ಪ್ರತಿಯೊಂದು ವಿಚಾರದಲ್ಲಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಅಥವಾ ಹಬ್ಬಗಳಿರ್ಬೋದು, ಅಥವಾ ಒಂದು ಸಣ್ಣ ಮನೆ ಒಂದು ಫಂಕ್ಷನ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನಾನು ಫಂಕ್ಷನ್ಸ್ ಅಂದರೆ ಹೋಗ್ತಾನೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಒಂದು ಮದುವೆ ಆಗಿರಲಿ, ಕ್ಲೋಸ್ ರಿಲೇಟಿವ್ ಆದರೂ ಕೂಡ ಹೋಗ್ತಾ ಇರಲಿಲ್ಲ. ಬಟ್ ಇತ್ತೀಚೆಗೆ ಇವರಿಂದ ಇವ್ರಿಗೆಲ್ಲ ಕಡೆ ಹೋಗಬೇಕು, ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಇರ್ಬೋದು, ಎಲ್ಲ ಕಡೆ ಹೋಗಬೇಕು. ಯಾಕಂದರೆ ಅವರು ನಮ್ಮ ಒಂದು ವ್ಯಾಲ್ಯೂ ಕೊಟ್ಟು ಕರೆದಿರ್ತಾರೆ. ಸೊ ಅದೇನೇ ಇರಲಿ, ಒಂದು ಸತಿ ವಿಸಿಟ್ ಕೊಟ್ಟರೆ ಅವ್ರಿಗೂ ಕೂಡ ಒಂದು ಖುಷಿ ಆಗುತ್ತಲ್ವಾ. ಸೊ ಮತ್ತೆ ಮದುವೆಗೆ ಇಷ್ಟಪಡ್ತೀರಾ? ಅದಕ್ಕೆ ಕೆಲವರು ಏನಂದರೆ ಬೇಡ, ಎಲ್ಲೂ ಹೋಗೋದು ಬೇಡ, ನಮ್ಮ ಹತ್ರ ನಮ್ಮ ಪಾಡಿ ನಾವು ಇಬ್ಬರೇ ಇರೋಣ, ಯಾರ ಹತ್ರನೂ ಹೋಗೋದು ಬೇಡ ಆ ಥರ ಇರ್ತಾರೆ. ಬಟ್ ಇವ್ರ ಹತ್ರ ಅಲ್ಲ, ಎಲ್ಲ ಕಡೆ ಹೋಗೋದು ಆಸೆ ಪಡೋರು. ನನಗೆ ಜನ ಇರಬೇಕು ಜಾಸ್ತಿ. ಸೊ ಜನಗಳ ಮಧ್ಯೆ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಮದುವೆ ಆಗೋಕ್ಕೆ ಮತ್ತೆ ಅವ್ರನ್ನೇ ಮದುವೆ ಆಗ್ತೀರಾ ಅಂದರೆ 100% ನಾನು ಹ್ಞೂ ಅಂತೀನಿ, ಒಪ್ಪಿಗೆ ಪಡ್ಕೊಳ್ತೀನಿ. ಯಾಕೆಂದರೆ ಮತ್ತೆ ಇನ್ನೊಂದು ಇವ್ರನ್ನ ಮದುವೆ ಬೇಕಾದ್ರೆ ಮತ್ತೆ ಅದೇ ಫ್ಯಾಮಿಲಿ ಇರಬೇಕು. ಅದು ಚೆನ್ನಾಗಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವಶನ್, ಜಗಳ ಆದ್ರೂ ಪ್ರೀತಿ ಕಡಿಮೆ ಆಗ್ತದಾ? ಜಗಳ ಆದ್ರೆ ಪ್ರೀತಿ ಕಮ್ಮಿ ಆಗಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅದು ಜಗಳ ಆಗಿರೋ ರೀಸನ್ ಅಂತ ತಿಳ್ಕೊಂಡಾಗ ಆಬ್ವಿಯಸ್ಲಿ ಅದು ಅರ್ಥ ಮಾಡ್ಕೊಳ್ಳೋಕೆ, ಯಾಕಂದ್ರೆ ಎಲ್ಲರೂ ಸಿಮಿಲಾರಿಟೀಸ್ ಇರಲ್ಲ. ಈಗ ಈ ಥರನೇ ಇವ್ರು ಇರಬೇಕು, ಇವ್ರ ಥರನೇ ನಾನಿರಬೇಕು ಅನ್ನೋದು ತಪ್ಪಾಗತ್ತೆ. ಜಗಳ ಆಗೋದೇ ಅರ್ಥ ಮಾಡ್ಕೊಳ್ಳೋಕೆ. ಸೊ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ ಅನ್ಕೊಳ್ತೀನಿ. ನೆಕ್ಸ್ಟ್ ಪ್ರಶ್ನೆ, ದಾಂಪತ್ಯ ಜೀವನ ಒಂದು ಸುಂದರ ಪ್ರಯಾಣವೇ? ಹೌದು, ಆಬ್ವಿಯಸ್ಲಿ. ಯಾಕಂದ್ರೆ ಅದೊಂಥರ ಜರ್ನಿ, ಅದೊಂಥರ. ಯಾಕಂದ್ರೆ ನಾವು ಎಲ್ಲಾನು ಬಾಲ್ಯ ನೋಡಿರ್ತೀವಿ, ಯವ್ವನ ನೋಡಿರ್ತೀವಿ. ಇದು ದಾಂಪತ್ಯನೂ ಕೂಡ ಒಂದು ಲೈಕ್ ಅದು ಏನಂತ ಹೇಳ್ತೀವಲ್ಲ, ಆಶ್ರಮಗಳು. ಜೀವನದಲ್ಲಿ 4 ಆಶ್ರಮಗಳನ್ನ ನೋಡ್ಕೋಬೇಕಂತಾರೆ. ಇಲ್ಲಾಂದ್ರೆ ನಾವೆಲ್ಲ ಆಶ್ರಮ ಅಂದ್ರೆ ಬೇರೆ ಆಶ್ರಮ ಅಲ್ಲ, ಇದು ವೇದಿಕ್ ಸಿವಿಲೈಸೇಷನ್ ಅಲ್ಲಿ ಬರುವಂತಹ ಆಶ್ರಮದ ಬಗ್ಗೆ ಹಿಸ್ಟ್ರಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಒಂದೊಂದು ಸ್ಟೇಜ್ ನ ದಾಟಿದಾಗ ನಾವು ಪರಿಪೂರ್ಣ ಮನುಷ್ಯರಾಗ್ತೀವಿ. ಇಲ್ಲ ಅಂದ್ರೆ ಕೆಲವರು ನೋಡ್ತಿರ್ತೀವಲ್ಲ, ಕೆಲವರು ಸ್ವಾಮೀಜಿಗಳ ತರ ನ್ಯೂಸ್ ಗಳಲ್ಲಿ ಬರ್ತಾ ಇರ್ತೀವಿ ಅಷ್ಟೇ. ಓಕೆ, ಸೊ ಇಷ್ಟು ಪ್ರಶ್ನೆ ಆಗಿತ್ತು. ಸೊ ಒಂದು ನಾನು ಹೇಳೋದಾದ್ರೆ, ನಾನು ಎಷ್ಟೋ ತಪ್ಪುಗಳು ಮಾಡಿರಬಹುದು, ನಿಮಗೆ ಹರ್ಟ್ ಆಗಿರ್ಬೋದು. ಏನಾದರೂ ಹರ್ಟ್ ಆಗಿದ್ರೆ ಇವತ್ತಿಗೆ ಎಲ್ಲ ಮರ್ತು ಬಿಡಿ, ಕ್ಷಮಿಸ್ಬಿಡಿ ನನ್ನ. ಹೊಸ ಜೀವನ, ದಿನ ಹೊಸ ಜೀವನ, ಹೊಸತನವನ್ನು ನಾವು ಕಂಡುಕೊಳ್ತಾ ಹೋಗೋಣ. ಇನ್ನೂ ಹೆಚ್ಚಾಗಿ ನಾವು ಒಬ್ಬರಿಗೆ ಮಾದರಿಯಾಗಿರಬೇಕು, ಮಾದರಿಯಾಗಿ ಇದ್ದು ಜೀವನ ನಡೆಸಬೇಕಾಗತ್ತೆ ಅನ್ನೋದು ನನ್ನ ಆಸೆ. ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನೆನಾ. ಅದಕ್ಕೆ ನಿಮ್ಮ ಸಾಥ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನಾಟ್ ಸಾಡೆ ಸಾಥ್, ಕೋಆಪರೇಷನ್. ಸೊ ಸಹಕಾರ ತುಂಬಾ ಮುಖ್ಯ ಆಗುತ್ತೆ. ಐ ಹೋಪ್ ನೀವು 100% ನನಗೆ ಯಾವುದಕ್ಕೂ ಇಲ್ಲ ಅಂದಿಲ್ಲ, ಎಲ್ಲದಕ್ಕೂ ನಾನಾಗೇ ಇದ್ದೀನಿ. ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್ ಎಂತದ್ದು ಚೇಂಜಸ್ ಇಲ್ಲ. ಹೌದೌದು, ನಾನು ಇನ್ನೂ ತುಂಬಾ ಚೆನ್ನಾಗಿದ್ದೀನಿ ಆಕ್ಚುಲಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ವೆರಿ ಬೆಸ್ಟ್. ದೇವರು ನಿಮಗೆಲ್ಲಾನು ಕೂಡ, ನೀವೇನು ಅನ್ಕೊಂಡಿರ ಎಲ್ಲಾನು ಕೂಡ ಸೊ ಎಲ್ಲಾನು ಕೂಡ ದೇವರು ನೆರವೇರಿಸಲಿ. ಹಾಗೆ ನನ್ನ ಆಸೆ ಆಕಾಂಕ್ಷೆಗಳನ್ನು ಕೂಡ ನೆರವೇರಿಸಲಿ. ಆಲ್ ದ ವೆರಿ ಬೆಸ್ಟ್ ಅಂಡ್ ಹ್ಯಾಪಿ ಆನಿವರ್ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಯಾರೆಲ್ಲ ಇಷ್ಟು ಪೇಷನ್ಸ್ ಇಂದ ನಿಮ್ಮೆಲ್ರಿಗೂ ಕೂಡ ನಮ್ಮ ವಿಡಿಯೋಸ್ನ, ನಿಮ್ಮ ಕ್ವಶನ್ಸ್ಗಳನ್ನ ನಾವು ಸರಿಯಾಗಿ ಆನ್ಸರ್ ಮಾಡಿದೀವಿ. ಸರಿಯಾಗೋ ಏನೋ ಗೊತ್ತಿಲ್ಲ, ನಮ್ಮ ಮನಸ್ಸಿಂದ ಆನ್ಸರ್ ಮಾಡಿದೀವಿ. ಕ್ವಶನ್ಸ್ ಇದ್ರೆ ಹೇಳಿ, ನೆಕ್ಸ್ಟ್ ನೀವು ಕಮೆಂಟ್ಸ್ಗಳನ್ನ ಹಾಕಬಹುದು.
ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಅದಕ್ಕೆಲ್ಲ ಆನ್ಸರ್ ಕೊಡ್ತೀವಿ. ಸೊ ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ವಿ ನಾವು ಲೈವ್ ಎಲ್ಲ ಬಂದಾಗ. ಸೊ ನಮ್ಮ ಈ ತರ ಹೇಳಿ ಅಂತ ಅದೊಂದು ನಮ್ಮ ಆನಿವರ್ಸರಿ ಒಂದು ಅವಕಾಶ ಅನ್ಕೊಂಡ್ಬಿಟ್ಟು ಆನ್ಸರ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಆಕ್ಚುಲಿ ಮಚ್. ಪೂರ ಲವ್ ಸ್ಟೋರಿ ಹೇಳಬೇಕು, ಲವ್ ಸ್ಟೋರಿ ಎಪಿಸೋಡ್ ಮಾಡಬೇಕು ಅಂತ ಆಸೆ ಇತ್ತು. ಬಟ್ ನಮ್ಗೆ ಏನೋ ಒಂದು ಆಗಬೇಕು ಅನ್ನೋದು ಆಸೆ ಇದೆ. ಆ ಘಟ್ಟ ದಾಟಿದ ತಕ್ಷಣನೇ ಖಂಡಿತವಾಗ್ಲೂ ಲವ್ ಸ್ಟೋರಿನ ನಾವು ಡೀಟೇಲ್ ಲವ್ ಸ್ಟೋರಿನ ನಾವು ರಿವೀಲ್ ಮಾಡ್ತೀವಿ. ಬಟ್ ಈಗ ನಿಮ್ಮ ಸಮಾಧಾನಕ್ಕೋಸ್ಕರ ಈ ತರ ಪ್ರಶ್ನೆಗಳ ಮೂಲಕ ನಿಮಗೆ ಉತ್ತರವನ್ನು ಕೊಟ್ಟಿದ್ದೀವಿ. ನಿಮ್ಗೆ ಏನೋ ನಂಬಿಕೆ ಬಂದಿದೆ ನಮ್ಮ ಮೇಲೆ. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮೇಲೆ ಹೀಗೆ ಇರಲಿ. ಮಾಲಾಶಿವ ವ್ಲಾಗ್ ಮೇಲೆ ನಿಮ್ಮಿಂದ ನಾವು ಕೂಡ ಬೆಳಿಬಹುದು. ಹಾಗೆ ನೀವೆಲ್ಲರೂ ಕೂಡ ನಮ್ಮ ಜೊತೆ ಆಗಿರ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ನೋಡಿದ್ದೀರಾ, ಹಾಗೆ ಈ ವ್ಲಾಗ್ನ ನೋಡ್ತಿರೋರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಕಮೆಂಟ್ಸ್ ಮಾಡಿ ಆ್ಯಂಡ್ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಸಿ ಯು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ, ಮತ್ತೆ ಒಂದು ಒಳ್ಳೆ ಉತ್ತಮವಾದಂತಹ ಕಂಟೆಂಟ್ ನೊಂದಿಗೆ. ಧನ್ಯವಾದಗಳು. ಥ್ಯಾಂಕ್ ಯು.